ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ನರ್ಸ್ಗೆ ಪ್ರೀತಿಸುವಂತೆ ಕಾಡ್ತಾ ಇದ್ದ ಪಾಗಲ್ ಪ್ರೇಮಿಯೋರ್ವ ಹೆಡ್ಡಾನ್ ಕೊಯ್ತಾನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು, ಹಲ್ಲೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪಾಗಲ್ ಪ್ರೇಮಿಯಿಂದ ಆಸ್ಪತ್ರೆಗೆ ನುಗ್ಗಿ ನರ್ಸ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪರಿಣಾಮ ಕೂದಲೆಳೆ ಅಂತರದಲ್ಲಿ ನರ್ಸ್ ಬಚಾವಾಗಿದ್ದಾಳೆ. ಖಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಖಾಸಗಿ ಆಸ್ಪತ್ರೆಯ ನರ್ಸ್ ಮೇಲೆ ಪಾಗಲ್ ಪ್ರೇಮಿಯೋರ್ವ ಮಚ್ಚಿನಿಂದ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಈಗಾಗಲೇ ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಬನಾಂಗ್ ಹೇಳಿದ್ದಾರೆ. ಗುರುವಾರ ಬೆಳಗಾವಿಯಲ್ಲಿ ಮಾತನಾಡಿದ್ರು. ನರ್ಸ್ ಮೇಲೆ ಹಲ್ಲೆ ಮಾಡಿದ್ದು 1 ತಿಂಗಳ ಹಿಂದಾಗಿದೆ. ನರ್ಸ್ ಹಾಗೂ ಹಲ್ಲೆ ಮಾಡಿದ ಆರೋಪಿ ಇಬ್ಬರಿಗೂ ಪರಿಚಯ ಇದೆ. ಖಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದಿದ್ದಾರೆ. ಹೋದ ತಿಂಗಳು ಅದು ಆಗಿದೆ ಮತ್ತು ಆ ಪ್ರಕಾರ ಕೂಡ ಆಲ್ರೆಡಿ ಖಡೆ ಬಜಾರ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ, ಕ್ರೈಮ್ ನಂಬರ್ 74/24. ಸೊ ಅದರಲ್ಲಿ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ವಿ ಮತ್ತು ಅವರ ಮೇಲೆ ನಾವು ಅಂದರೆ ಆರೋಪಿ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ವಿ. ಎಕ್ಸಾಕ್ಟ್ ಡೇಟ್ ಅದು ನನಗೆ ಅಷ್ಟು ನೆನಪಿಲ್ಲ, ಆದರೆ ಲಾಸ್ಟ್ ಮಂತ್ ಆಗಿದೆ ಅದು. ಯಾವಾಗಲೂ ನಮ್ಮ ಕಡೆಯಿಂದ ನಾವು ಅವ್ರಿಗೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ. ನಾವು 100% ನಾವು ಸೆಕ್ಯೂರಿಟಿ ಕೊಡ್ತೀವಿ, ನಾವು ಎನ್ಶೂರ್ ಮಾಡ್ತೀವಿ, ಅವ್ರಿಗೆ ಏನು ಆಗಲ್ಲ. ಅದು ಸ್ವಲ್ಪ ಪರ್ಸನಲ್ ವಿಷಯ ಇದೆ. ಮೊದಲಿಂದ ಇಬ್ರು ಪರಿಚಯ ಇದ್ದಾರೆ, ಅಂದರೆ ಅವರು ಅಕ್ಕ ಪಕ್ಕ ಮನೆ ಇದ್ದಾರೆ. ಸೊ ಅದು ನಾವು ವಿಚಾರ ಮಾಡಬೇಕು. ಅಂದರೆ ಪರಿಚಯ, ಹುಡುಗಿಗೆ ಅವನು ಇಷ್ಟ ಇದ್ದಾನೆ ಅಂತ. ಸೊ ಹುಡುಗಿ ಮತ್ತೆ ಸ್ವಲ್ಪ ಬೇರೆ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಇಲ್ಲ ನನಗೆ ಬೇಕು ಆ ಥರ ಆಗಿದೆ ಅಂತ. ಹೌದು, ಹುಡುಗಿಗೆ ಸರಿಕೆ ಚೆನ್ನಾಗಿದ್ದಾರೆ. ಮತ್ತೆ ನಾವು ಕೂಡ ಅವ್ರ ಮನೆ ಹತ್ರ ನಾವು ಡೈಲಿ ನಾವು ಪೊಲೀಸ್ ನಾವು ಕಲಿಸ್ತಾ ಇದ್ದೀವಿ. ವಿ ವಿಲ್ ಗಿವ್ ಮೋರ್ ಪ್ರೊಟೆಕ್ಷನ್. ಲೈಫ್ ಥ್ರೆಟನಿಂಗ್ ಇದೆ ಅವರಿಗೆ. ಅವ್ರ ತಂದೆ ಕೂಡ ಈ ವಿಚಾರಕ್ಕೆ ಸತ್ತೋಗ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಬೇಕಾದ್ರೆ ನಾವು ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ಆಲ್ರೆಡಿ ನಾವು ಡೈಲಿ ನಾವು ಪೊಲೀಸ್ ಸ್ಟಾಫ್ ನಾವು ಕಲಿಸ್ತಾ ಇದ್ವಿ. ಬೇಕಾದ್ರೆ ಮತ್ತೆ ನಾವು ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ಹೌದು, ಲಾಸ್ಟ್ ಮಂತ್ ಆಗಿದೆ ಇದು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.